ಕೊಲೆ ಆರೋಪಿ ಪವಿತ್ರ ಗೌಡ ಹೊಸ ಉದ್ಯಮಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ರೆಡ್ ಕಾರ್ಪೆಟ್ ಸ್ಟುಡಿಯೋ ತೆರೆಯಲು ಪವಿತ್ರ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ದರ್ಶನ್ ಗತ್ತು ಗಮ್ಮತ್ತನ್ನ ಹಾಳುಗೆಡವಿದ್ದ ಪವಿತ್ರ ಹೊಸ ಬಿಸ್ನೆಸ್ಗೆ ಕೈ ಹಾಕ್ತಾ ಇರೋದು ಅಪರಾಧವೂ ಅಲ್ಲ, ಅದಕ್ಕೆ ಯಾರ ಅಭ್ಯಂತರವೂ ಇಲ್ಲ. ಆದರೆ ಅಲ್ಲೊಂದು ಸಮಥಿಂಗ್ ರಾಂಗ್ ಇದೆ. ಅದೇನು ಹೇಳ್ತೀವಿ ಈಗ ನಾವು ರಿವೀಲ್ ಮಾಡ್ತೀವಿ. ರಾಜರಾಜೇಶ್ವರಿ ನಗರದಲ್ಲಿ ಪವಿತ್ರ ಗೌಡ ತನ್ನ ಹಳೆಯ ಸ್ಟುಡಿಯೋವನ್ನ ಹೊಸ ರೂಪದಲ್ಲಿ ಲಾಂಚ್ ಮಾಡ್ತಾರಂತೆ. ಅದು ಅಪರಾಧನೂ ಅಲ್ಲ, ನಮ್ಮ ಅಭ್ಯಂತರನೂ ಅದರಲ್ಲಿಲ್ಲ. ದೆಹಲಿಯ ಅನಿಲ್ ಅಂಬಾನಿ ಮನೆ ಪಕ್ಕದಲ್ಲಿ ಬೇಕಾದರೂ ಬಿಸ್ನೆಸ್ ಮಾಡ್ಕೊಳ್ಳಿ, ಚೆನ್ನಾಗಿರು ಅಂತೇಳಿ ಆಶೀರ್ವಾದ ಮಾಡ್ತೀವಿ. ಆದರೆ ಫೆಬ್ರವರಿ 14ನೇ ತಾರೀಕು ಪ್ರೇಮಿಗಳ ದೇಹದಲ್ಲಿ ರೋಮಾಂಚನ ಸೃಷ್ಟಿಯಾಗುವಂತಹ ದಿನ. ಆ ದಿನದಂದು ಒಂದು ಅಧಿಕ ಪ್ರಸಂಗ ಮಾಡೋದಕ್ಕೆ ಹೊರಟಿದ್ದಾರಲ್ಲ ಪವಿತ್ರ ಗೌಡ, ಆ ವಿಚಾರದಲ್ಲಿ ನಮ್ಮ ನಕಾರ ಇದೆ. ನಮ್ಮ ನಕಾರ ಯಾಕಿದೆ ಅಂತ ಹೇಳಿದ್ರೆ, ಜನರ ಅಭಿಪ್ರಾಯಗಳನ್ನೇ ನಾವು ಎತ್ತಿಕೊಂಡು ಮಾತನಾಡುವುದು, ಅದು ನಮ್ಮ ವೃತ್ತಿ ಧರ್ಮವೂ ಕೂಡ ಹೌದು. ಹಾಗಾಗಿ ಫೆಬ್ರವರಿ 14ನೇ ತಾರೀಕು ರೆಡ್ ಕಾರ್ಪೆಟ್ ಅಂತ ಒಂದು ಸ್ಟುಡಿಯೋ ಓಪನ್ ಮಾಡ್ತಾ ಇದ್ದಾರಲ್ಲ, ಆ ಸ್ಟುಡಿಯೋ ರೀಲಾಂಚ್ ಮಾಡ್ತಿದ್ದಾರಂತೆ. ಅದು ಕೂಡ ಫೆಬ್ರವರಿ 14ನೇ ತಾರೀಕು ಪ್ರೇಮಿಗಳ ದಿನದಂದು ರಾಜರಾಜೇಶ್ವರಿ ನಗರದಲ್ಲಿ ತಲೆ ಎತ್ತಲಿದೆ ಹೊಸ ಸ್ಟುಡಿಯೋ. ಆ ಸ್ಟುಡಿಯೋದ ಹೆಸರಿನ ಪಕ್ಕದಲ್ಲಿ ಉಲ್ಲೇಖ ಆಗಿರೋ ಆ ನಂಬರ್ ಇದೆಯಲ್ಲ, 777. ಈ 3 ನಂಬರ್ ಇದೆಯಲ್ಲ, ಇದು ಈಗ ನೆಟ್ಟಿಗರ ಕಣ್ಣು ಕೆಂಪು ಮಾಡಿದೆ. ದರ್ಶನ್ ಅವರ ಮೊಬೈಲ್ ಸಂಖ್ಯೆಯ ಕೊನೆಯ 3 ನಂಬರ್ ಕೂಡ ಇದೆ. ದರ್ಶನ್ ಅವರ ಕಾರು ಮತ್ತು ಪವಿತ್ರ ಗೌಡಳ ಕಾರು ಆ ನಂಬರು ಕೂಡ ಇದೆ. ಈ ನಂಬರನ್ನ ತನ್ನ ಸ್ಟುಡಿಯೋದಲ್ಲಿ ಮತ್ತೆ ಹಾಕತ್ತಿರೋದು ಯಾಕೆ? ಇದು ಯಾರಿಗೆ ತೋರಿಸಿಕೊಳ್ಳೋದಕ್ಕೋಸ್ಕರ ಈ ನಂಬರು? ಪ್ರೇಮಿಗಳ ದಿನದಂದೇ ಈ ಸ್ಟುಡಿಯೋ ರೀಲಾಂಚು ಅನ್ನೋದಾದ್ರೆ ನೀವು ಮತ್ತೆ ಬಿಟ್ಟಿಲ್ವಾ? ದರ್ಶನ್ ಪಶ್ಚಾತ್ತಾಪ ಪಟ್ಟು ದರ್ಶನ್ ಹೆಂಡತಿಯ ಜೊತೆ ಪಾಪ ಚೆನ್ನಾಗಿದ್ದಾರೆ. ದರ್ಶನ್ ತನ್ನ ಕುಟುಂಬದಲ್ಲೂ ಕೂಡ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಈ ನೆಮ್ಮದಿ ಕೆಡಿಸೋದಕ್ಕೇನೆ ಈ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಪದೇ ರಿಪೀಟ್ ಆಗ್ತಾ ಇದೆ. ಅಲ್ಲ, ನಮ್ಮನ್ನ ಟ್ರಿಗರ್ ಮಾಡ್ತಾ ಇದ್ದಾರೋ ಅಥವಾ ದರ್ಶನ್ ಟ್ರಿಗರ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಪದೇ ಬುದ್ಧಿ ಹೇಳ್ತಾ ಇದ್ದೀವಿ, ಕೇಳಿಸ್ಕೊತಾ ಇಲ್ಲ. ವಿಡಿಯೋ ಸ್ಕಿಪ್ ಮಾಡಿ ಬೇರೆ ವಿಡಿಯೋ ನೋಡ್ತಾ ಇದ್ದಾರೋ ಗೊತ್ತಿಲ್ಲ. ನಾವು ಹೇಳೋದನ್ನು ನಿಲ್ಲಿಸ್ತಾ ಇಲ್ಲ, ನಾವು ಹೇಳೋದನ್ನು ಕೇಳಿಸ್ಕೊತಾ ಇಲ್ಲ. ಇದು ಸಮಸ್ಯೆ ಆಗಿರೋದು. ರೆಡ್ ಕಾರ್ಪೆಟ್ 777 ಹಾಕುವಂತಹ ದರ್ದೇನಿತ್ತು? ರೆಡ್ ಕಾರ್ಪೆಟ್ ಅಂತ ಹಾಕಬಹುದಾಗಿತ್ತು ತಾನೆ. 777 ಯಾಕದು? ಚಂದಕ್ಕ, ಅಂದಕ್ಕ, ಅಥವಾ ಟ್ರಿಗರ್ ಮಾಡೋದಕ್ಕ? ಗೊತ್ತಿಲ್ಲ. ಹೊಸ ಉದ್ಯಮವನ್ನು ಆರಂಭಿಸ್ತಾ ಇದ್ದಾರೆ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ, A1 ಆರೋಪಿ ಪವಿತ್ರ ಗೌಡ ಫೆಬ್ರವರಿ 14ನೇ ತಾರೀಕು ಪ್ರೇಮಿಗಳ ದಿನದಂತೆ ಲಾಂಚ್ ಮಾಡ್ತಾರಂತೆ. ಉಳಿದಿರೋ ದಿನ ಸರಿ ಇಲ್ವಂತೆ. ರಾಜರಾಜೇಶ್ವರಿ ನಗರದಲ್ಲಿ ತಲೆ ಎತ್ತಲಿದೆ ಹೊಸ ಸ್ಟುಡಿಯೋ. ಆ ಹೊಸ ಸ್ಟುಡಿಯೋಗೆ ಒಂದಷ್ಟು ಸೆಲೆಬ್ರಿಟಿಗಳನ್ನ ಆಹ್ವಾನಿಸಲೂಬಹುದು, ಆಹ್ವಾನಿಸದೆ ಇರಲೂಬಹುದು. ಆ ದಿನ ಏನಾದರೂ ಈ ಆಸಾಮಿ ಹೋಗ್ದಲೇ ಇದ್ರೆ ಸಾಕು. ಅದು ಯಾವ ಆಸಾಮಿ ಅನ್ನೋದು ಬೇಡ. ಫೆಬ್ರವರಿ 14ನೇ ತಾರೀಕು ಪ್ರೇಮಿಗಳ ದಿನ. ಆ ದಿನ ರೆಡ್ ಕಾರ್ಪೆಟ್ 777 ಎನ್ನುವಂತಹ ಸ್ಟುಡಿಯೋ, ಹಳೆ ಸ್ಟುಡಿಯೋನೇ ಅದನ್ನು ರೀಲಾಂಚ್ ಮಾಡ್ತಾರಂತೆ. ಯಾರು? ಪವಿತ್ರ ಗೌಡ. ಆ ದಿನ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಬರೋ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಪವಿತ್ರ ಗೌಡ. ಸೊ ಇದಾಗಿತ್ತು ಪವಿತ್ರ ಗೌಡಗೆ ಸಂಬಂಧಪಟ್ಟಂತಹ ಒಂದಷ್ಟು ಅಪ್ಡೇಟ್ಗಳು.